ನಿಮ್ಮ ಮಾಂಗಲ್ಯ ಗಟ್ಟಿಯಾಗಿರಬೇಕೆಂದರೆ ಪತಿಯ ಹಣ, ಆಯಸ್ಸು, ಆರೋಗ್ಯದ ಸ್ಥಿತಿ ವೃದ್ಧಿಯಾಗಲು ಶುಕ್ರವಾರ ಸಂಜೆ 6 ಗಂಟೆಗೆ ಸರಿಯಾಗಿ ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ತಿಳಿಸಿದ ದೀಪಾರಾಧನೆ ಮಾಡಿದರೆ ಮನೆ ತುಂಬ ಐಶ್ವರ್ಯ, ಯಶಸ್ಸು, ಧನಲಾಭ ತುಂಬಿ ತುಳುಕುತ್ತದೆ. ಪಾರ್ವತಿ ದೇವಿಗೆ ಶಿವ ತಿಳಿಸಿದ ಪಂಚ ಸೌಭಾಗ್ಯಗಳನ್ನು ಸ್ತ್ರೀಯರಿಗೆ ಕರುಣಿಸುವ, ಕೇಳಿದಷ್ಟು ಹಣ ನೀಡುವ ಈ ದೀಪ ಯಾವುದು, ನಿಯಮಗಳು ಏನೆಂದು ಈಗ ತಿಳಿಯೋಣ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರೋದು ಸಹಜ. ಆದರೆ ಕಷ್ಟಗಳ ಜೀವನವಾದಾಗ ಏನು ಮಾಡಬೇಕು, ಎಲ್ಲಿ ಹೋಗಬೇಕೆಂದು ತೋಚುವುದಿಲ್ಲ. ಆ ಸಮಯದಲ್ಲಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ತಿಳಿಸಿರುವ ಪರಿಹಾರಗಳನ್ನು ನಂಬಿಕೆ ಇಟ್ಟು ಮಾಡಿದರೆ ಖಂಡಿತವಾಗಿ ಫಲ ಸಿಗುತ್ತದೆ. ದೈವ ಬಲವೇ ಇಲ್ಲದ ಮನೆಗೆ ದೇವರ ಕೃಪೆ ಸಿಗುತ್ತದೆ. ಬಡತನದಲ್ಲಿದ್ದ ಜೀವನ ಸಿರಿವಂತಿಕೆಯಿಂದ ಏಳಿಗೆಯಾಗುತ್ತದೆ. ಈ ದೀಪದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಎಲ್ಲೆಲ್ಲಿ ಉಲ್ಲೇಖವಿದೆ. ಈ ದೀಪದ ಶಕ್ತಿ ಏನು ಎಂದು ಮೊದಲು ತಿಳಿದು ದೀಪ ಬೆಳಗಿಸುವ ವಿಧಾನ, ನಿಯಮಗಳನ್ನು ತಿಳಿಯೋಣ. ಪಾರ್ವತಿ ದೇವಿಯು ಒಮ್ಮೆ ಶಿವನಲ್ಲಿ, ಸ್ವಾಮಿ, ಸ್ತ್ರೀಯರಿಗೆ ಸೌಭಾಗ್ಯಗಳನ್ನು ನೀಡುವ, ಮನೆ ಅಭಿವೃದ್ಧಿ ಮಾಡುವ, ದಾರಿದ್ರ್ಯ ನಾಶ ಮಾಡುವ ಮಾರ್ಗ ಇದ್ದರೆ ತಿಳಿಸಿ ಎಂದಾಗ ಪರಮೇಶ್ವರನು ಹೀಗೆ ಹೇಳುತ್ತಾನೆ. ದೇವಿ, ಸಮುದ್ರ ಮಂಥನ ಕಾಲದಲ್ಲಿ ಅಮೃತಕ್ಕಿಂತ ಮೊದಲೇ ಮಹಾಲಕ್ಷ್ಮೀ ದೇವಿ ಉದ್ಭವಿಸುತ್ತಾಳೆ. ಅದೇ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಅಂಶದಲ್ಲಿ ತಾಂಬೂಲವಲ್ಲಿ ಅಂದರೆ ವಿಳೆದೆಲೆ ಸಸಿ ಕೂಡ ಹುಟ್ಟಿತು. ಈ ವಿಳೆದೆಲೆಯಲ್ಲೇ ಮುಕ್ಕೋಟಿ ದೇವತೆಗಳು ವಾಸವಿರುತ್ತಾರೆ. ಯಾರಾದರೂ ಸರಿ ವಿಳೆದೆಲೆ ಮೇಲೆ ದೀಪವನ್ನು ಬೆಳಗಿಸುತ್ತಾರೋ ಅವರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಚಂಚಲ ಮನಸ್ಸು ಮಾಡದೆ ಶಾಶ್ವತವಾಗಿ ನೆಲೆಸುತ್ತಾಳೆಂದು ಶಿವ ತಿಳಿಸುತ್ತಾನೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ತನ್ನ ಪತಿಯಾದ ಶ್ರೀನಿವಾಸನ ಹೃದಯದಲ್ಲಿ ನೆಲೆಸಲು ಒಮ್ಮೆ ಈ ದೀಪ ಬೆಳಗಿಸಿ ಲೋಕ ರಕ್ಷಣೆಯನ್ನು ಕೂಡ ಮಾಡಿದ್ದಳು ಎಂಬ ಅಪಾರ ನಂಬಿಕೆ ಇದೆ. ಸ್ವತಃ ಸಾವಿತ್ರಿ ತನ್ನ ಪತಿಯನ್ನು ಸಾವಿನ ಲೋಕದಿಂದ ಮರಳಿ ತರಲು ಅನೇಕ ವ್ರತಗಳನ್ನು ಮಾಡುತ್ತಾಳೆ. ಅದರಲ್ಲಿ ಈ ವಿಳೆದೆಲೆ ಮೇಲೆ ಬೆಳಗಿಸುವ ದೀಪ ಕೂಡ ಒಂದು ಎಂದು ಎಷ್ಟೋ ಜಾನಪದ ಪುರಾಣಗಳಲ್ಲಿ ತಿಳಿಸುತ್ತವೆ. ಮೊಟ್ಟ ಮೊದಲು ಶಿವ ಪಾರ್ವತಿಗೆ ಈ ದೀಪದ ಬಗ್ಗೆ ತಿಳಿಸಿದನು. ಆ ನಂತರ ಭೂಲೋಕದ ಸ್ತ್ರೀಯರಿಗೆ, ಮುನಿಗಳಿಗೆ ಪಾರ್ವತಿ ದೇವಿಯು ದೀಪದ ಮಹತ್ವವನ್ನು ಸಾರಿದಳೆಂದು ಹೇಳಲಾಗುತ್ತದೆ. ಪದ್ಮ ಪುರಾಣದ ಸೃಷ್ಟಿಕಾಂಡದಲ್ಲಿ, ಭಾಗವತದಲ್ಲಿ ಕೂಡ ಈ ದೀಪದ ಬಗ್ಗೆ ಸಾರಲಾಗಿದೆ. ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ ತಾಂಬೂಲ ಪೂರಿತ ಮುಖಿ ಎಂದು ಹೇಳಲಾಗುತ್ತದೆ. ಅಮ್ಮನವರಿಗೆ ಎಷ್ಟೋ ಪ್ರಿಯವಾದ ತಾಂಬೂಲ ಅಂದರೆ ವಿಳೆದೆಲೆಯು ಮನೆಗೆ ಅಷ್ಟೈಶ್ವರ್ಯವನ್ನು ತಂದುಕೊಡುತ್ತದೆ. ವಿಳೆದೆಲೆ ಆರಂಭದಲ್ಲಿ ಇಂದ್ರ ಹಾಗೂ ಶುಕ್ರ ವಾಸವಿರುತ್ತಾರೆ. ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ, ಕೊನೆಯಲ್ಲಿ ಮಹಾಲಕ್ಷ್ಮೀ ದೇವಿ, ಎಡಭಾಗದಲ್ಲಿ ಪಾರ್ವತಿ ದೇವಿ, ಬಲಭಾಗದಲ್ಲಿ ಆರೋಗ್ಯ ನೀಡುವ ಧನ್ವಂತರಿ ನೆಲೆಸಿರುತ್ತಾರೆ. ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತೆ ನಮಃ ಎಂದು ಹೇಳುತ್ತಾ ಈ ದೀಪವನ್ನು ಕಷ್ಟ ಕಳೆಯಬೇಕೆಂದರೆ 5 ಶುಕ್ರವಾರ ಮನೆಯಲ್ಲಿ ಬೆಳಗಿಸಬೇಕು. ಕಠಿಣ ಕೋರಿಕೆ ಅಥವಾ ಕಷ್ಟಗಳಿದ್ದರೆ 11 ಶುಕ್ರವಾರ ವಿಳೆದೆಲೆ ದೀಪವನ್ನು ಬೆಳಗಿಸಬೇಕು. ಮೊದಲ ಶುಕ್ರವಾರ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಮನೆಯ ಬಡತನ ದೂರವಾಗಲಿ, ದಾರಿದ್ರ್ಯ ನಶಿಸಲಿ, ಹಣಕಾಸಿನ ಕಷ್ಟ ಇಲ್ಲದಂತಾಗಲಿ, ಯಾವಾಗಲೂ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಲಿ. ಹೀಗೆ ನಿಮ್ಮ ಕೋರಿಕೆಗೆ ತಕ್ಕಂತೆ 2 ರಿಂದ 3 ಸಾಲುಗಳಲ್ಲಿ ಮಹಾಲಕ್ಷ್ಮೀ ದೇವಿ, ವೆಂಕಟೇಶ್ವರ ಸ್ವಾಮಿ, ಶಿವ ಪಾರ್ವತಿಗೆ ಕೈ ಮುಗಿದು ಆ ನಂತರ ಶುಕ್ರವಾರ ಸಂಜೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ಈ ದೀಪವನ್ನು ಹಚ್ಚಬೇಕು. ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಒಂದೊಂದು ವಿಳೆದೆಲೆ ಮೇಲೂ ಅಕ್ಷತೆ, ಅರಿಶಿನ, ಕುಂಕುಮ, ಗಂಧವನ್ನು ಹಚ್ಚಿ 3 ದೀಪ, 5 ದೀಪಗಳನ್ನು ಹಚ್ಚಬಹುದು. ಮಣ್ಣಿನ ದೀಪಗಳೇ ಈ ಪರಿಹಾರದಲ್ಲಿ ಶ್ರೇಷ್ಠ. ಆದ್ದರಿಂದ ಮಣ್ಣಿನ ದೀಪಗಳನ್ನೇ ಬೆಳಗಿಸಿ. ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಬಹುದು. ದೀಪದ ಬತ್ತಿ ಹಾಗೂ ವಿಳೆದೆಲೆಯ ತುದಿ ಪೂರ್ವ ಅಥವಾ ಉತ್ತರ ದಿಕ್ಕು ನೋಡುವಂತೆ ಇರಬೇಕು. ದೀಪ ಬೆಳಗಿಸುವಾಗ ಅಯ್ಯೋ ಈ ದೀಪದಿಂದ ಕಷ್ಟ ಕಳೆಯುತ್ತಾ ಎಂಬ ಅಪನಂಬಿಕೆ ಇರಬಾರದು. ಮನಸ್ಸಿನಲ್ಲಿ ಆತಂಕ ಇರಬಾರದು. ಯಾರೊಂದಿಗೂ ಮಾತನಾಡದೆ ಕನಿಷ್ಠ 2 ಗಂಟೆಗಳ ಕಾಲ ಮೌನ ವ್ರತವನ್ನು ಪಾಲಿಸಬೇಕು. ದೀಪ ಬೆಳಗಿಸುವವರು ಎಷ್ಟು ದಿನ ದೀಪ ಹಚ್ತೀವಿ ಎಂದು ಸಂಕಲ್ಪ ಮಾಡಿರ್ತೀರೋ ಅಷ್ಟು ದಿನಗಳ ಕಾಲ ಮಾಂಸಾಹಾರ ತ್ಯಜಿಸಬೇಕು. ಮುಟ್ಟಾದ ವಾರಗಳನ್ನು ಬಿಟ್ಟು ಉಳಿದ ವಾರಗಳನ್ನು ಲೆಕ್ಕ ಹಾಕಿಕೊಳ್ಳಬೇಕು. ದೀಪಗಳನ್ನು ಹಚ್ಚಿದ ಮರುದಿನ ದೀಪದ ಕೆಳಗಿದ್ದ ವಿಳೆದೆಲೆಯನ್ನು ಮರದ ಕೆಳಗೆ ಹಾಕಬಹುದು. ಹರಿಯುವ ನೀರಿನಲ್ಲೂ ಬಿಡಬಹುದು. ದೀಪ ಹಚ್ಚಿದ ಮೇಲೆ ದೀಪಕ್ಕೆ ನೈವೇದ್ಯ ಇಡಬೇಕು. ಒಣ ಖರ್ಜೂರ, ಒಣ ದ್ರಾಕ್ಷಿ, ಬಾಳೆಹಣ್ಣನ್ನು
ದೀಪದ ಮುಂದೆ ನೈವೇದ್ಯಕ್ಕೆ ಇಡಬಹುದು. ದೀಪಕ್ಕೆ ಬಳಸುವ ವಿಳೆದೆಲೆ ಚೆನ್ನಾಗಿರಬೇಕು. ಪತಿ ಪತ್ನಿ ನಡುವೆ ಜಗಳ, ಸಂಸಾರದಲ್ಲಿ ಬಿರುಕು ಬಂದು ವಿಚ್ಛೇದನ ತನಕ ಹೋಗಿದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ಲವೆಂದರೆ, ಮನೆಯವರಿಗೆ ಆರೋಗ್ಯ ಸರಿ ಇಲ್ಲವೆಂದರೆ, ಹಣಕಾಸಿನ ಕಷ್ಟ ಹೆಚ್ಚಾಗಿದ್ದರೆ, ವಿದ್ಯೆಯಲ್ಲಿ ಪ್ರಗತಿ ಬೇಕೆಂದರೆ, ವ್ಯಾಪಾರದಲ್ಲಿ ಯಶಸ್ಸು ಸಿಗಬೇಕೆಂದರೆ, ಗಂಡನ ಆಯಸ್ಸು ಹೆಚ್ಚಲು, ಕಂಟಕಗಳು ಕಳೆದು ಶತ್ರುಬಾಧೆ ದೂರವಾಗಲು ಈ ದೀಪವನ್ನು ತಪ್ಪದೆ ನಂಬಿಕೆ ಇಟ್ಟು ಬೆಳಗಿಸಿ ನೋಡಿ. ನೀವು ಕೇಳಿಕೊಂಡ ಕೆಲಸ ಚಮತ್ಕಾರವೆಂಬಂತೆ ಆಗಿತೀರುತ್ತದೆ. ಶಿವನೇ ಪಾರ್ವತಿಗೆ ತಿಳಿಸಿದ ನಾಗವಲ್ಲಿ ತಾಂಬೂಲವಲ್ಲಿಯ ರಹಸ್ಯ ಇದು. ಈ ವಿಡಿಯೋ ಹಾಗೂ ಇಂತಹ ಪರಿಹಾರಗಳು ಬೇಕೆಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.